ಒಂದು ಲಿಂಕ್ ಲಿಸ್ಟ್ನಲ್ಲಿ ಎಲ್ಲ ವಸ್ತುಗಳನ್ನು ಭೇಟಿ ಮಾಡುವ ಅಥವಾ ಟ್ರಾವರ್ಸಿಂಗ್ ಮಾಡುವ ಬಗೆ ಹೇಗಿರುತ್ತದೆ? ಸಿಂಗಲ್ ಲಿಂಕ್, ಡಬಲ್ ಲಿಂಕ್, ಸರ್ಕ್ಯುಲರ್ ಲಿಂಕ್ ಅಥವಾ ಒಂದು ಆರ್ಡರ್ಡ್ ಲಿಂಕ್ ಲಿಸ್ಟ್ನಲ್ಲಿ ಟ್ರಾವರ್ಸಿಂಗ್ ಮಾಡುವ ಪ್ರಕ್ರಿಯೆಯಲ್ಲಿರುವ ವ್ಯತ್ಯಾಸಗಳೇನು? ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ಮುರಳೀಧರ BL ಕನ್ನಡದಲ್ಲಿ ಕಂಪ್ಯೂಟರ್ ಕಲಿಕೆ ಚಾನಲ್ ವತಿಯಿಂದ. ನೀವು ಇನ್ನೂ ನನ್ನ ಚಾನಲ್ಗೆ ನೋಂದಾವಣೆ ಮಾಡಿಕೊಂಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಂದಾವಣೆ ಮಾಡಿಕೊಳ್ಳಿ. ಹಾಗೆಯೇ ಮುಂದೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ. ಒಂದು ಕೊಂಡಿ ಇರುವ ಅಥವಾ ಸಿಂಗಲ್ ಲಿಂಕ್ ಲಿಸ್ಟ್ನ ಒಂದು ನೋಡನ್ನು ತೆಗೆದುಕೊಳ್ಳೋಣ. ಅದರಲ್ಲಿ 2 ಮಾಹಿತಿಗಳಿವೆ ಎಂದು ಭಾವಿಸೋಣ. ಮಾಹಿತಿಯ ಒಂದು ಭಾಗ ವಿದ್ಯಾರ್ಥಿಗಳ ಹೆಸರನ್ನು ಹಿಡಿದಿಟ್ಟುಕೊಂಡಿದೆ, ಇನ್ನೊಂದು ಭಾಗ ವಿದ್ಯಾರ್ಥಿಯ ಅಂಕವನ್ನು ಹಿಡಿದಿಟ್ಟುಕೊಂಡಿದೆ. ನೋಡ್ನ ಇನ್ನೊಂದು ಭಾಗ ಮುಂದಿನ ನೋಡ್ನ ವಿಳಾಸವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಮೊದಲನೇ ನೋಡ್ನಲ್ಲಿ ಜೋಸೆಫ್ ಎಂಬ ಹೆಸರು ಮತ್ತು 78 ಅಂಕಗಳು ಶೇಖರಣೆಯಾಗಿವೆ. ಈ ನೋಡ್ 8500 ಮೆಮೊರಿ ವಿಳಾಸದಲ್ಲಿ ಶೇಖರಣೆಯಾಗಿದೆ. ಎರಡನೇ ನೋಡ್ ರವಿ ಎಂಬ ಹೆಸರು ಮತ್ತು 66 ಅಂಕಗಳನ್ನು ಶೇಖರಿಸಿದೆ. ಈ ನೋಡ್ 6010 ಮೆಮೊರಿ ವಿಳಾಸದಲ್ಲಿದೆ. ಮೊದಲನೆಯ ನೋಡ್ ಎರಡನೇ ನೋಡ್ನ ವಿಳಾಸವನ್ನು ಮುಂದಿನ ನೋಡ್ ಪಾಯಿಂಟರ್ನಲ್ಲಿ ಹಿಡಿದಿಟ್ಟುಕೊಂಡಿದೆ. ಮೂರನೆಯ ನೋಡ್ ರೇಷ್ಮಾ ಎಂಬ ಹೆಸರು ಮತ್ತು 81 ಅಂಕಗಳನ್ನು ಶೇಖರಿಸಿದೆ. ಈ ನೋಡ್ 3070 ಮೆಮೊರಿ ವಿಳಾಸದಲ್ಲಿದೆ. ಎರಡನೆಯ ನೋಡ್ ಮೂರನೆಯ ನೋಡ್ನ ವಿಳಾಸವನ್ನು ಹಿಡಿದಿಟ್ಟುಕೊಂಡಿದೆ. ನಾಲ್ಕನೆಯ ನೋಡ್ ಕೋಮಲಾ ಎಂಬ ಹೆಸರು ಮತ್ತು 78 ಅಂಕಗಳನ್ನು ಶೇಖರಿಸಿದೆ. ಈ ನೋಡ್ 6600 ಮೆಮೊರಿ ವಿಳಾಸದಲ್ಲಿದೆ. ಮೂರನೆಯ ನೋಡ್ ನಾಲ್ಕನೆಯ ನೋಡ್ನ ವಿಳಾಸವನ್ನು ಹಿಡಿದಿಟ್ಟುಕೊಂಡಿದೆ. ನಾಲ್ಕನೆಯ ನೋಡ್ ನಂತರ ಯಾವುದೇ ನೋಡ್ ಇಲ್ಲದೇ ಇರುವ ಕಾರಣ ನಾಲ್ಕನೆಯ ನೋಡ್ನ ಮುಂದಿನ ನೋಡ್ ಗ್ರೌಂಡ್ ಆಗಿದೆ ಅಥವಾ ಜಾರಿಯಲ್ಲಿರದ ಮೆಮೊರಿ ವಿಳಾಸವನ್ನು ಹೊಂದಿದೆ. ಆರಂಭ ಎಂಬ ಪಾಯಿಂಟರ್ ವೇರಿಯಬಲ್ ಈ ಸಿಂಗಲ್ ಲಿಂಕ್ ಲಿಸ್ಟ್ನ ಮೊದಲನೇ ನೋಡ್ನ ವಿಳಾಸವನ್ನು ಹೊಂದಿರುತ್ತದೆ. ಈ ಪಾಯಿಂಟರ್ ವೇರಿಯಬಲ್ ಇಂದ ಮಾತ್ರ ಲಿಂಕ್ ಲಿಸ್ಟ್ ಅನ್ನು ಬಳಸಲು ಸಾಧ್ಯವಾಗುತ್ತದೆ. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಬಳಸಿ ಈ ರೀತಿಯಾಗಿ ಒಂದು ನೋಡ್ ಅನ್ನು ಸ್ಟ್ರಕ್ಚರ್ ಹಾಗೂ ಆರಂಭ ಮತ್ತು ಈಗಿನ ನೋಡ್ ಎಂಬ 2 ಪಾಯಿಂಟರ್ ವೇರಿಯಬಲ್ಗಳನ್ನು ಡಿಕ್ಲೇರ್ ಮಾಡಬಹುದು. ಈ ಲಿಂಕ್ ಲಿಸ್ಟ್ ನೋಡ್ಗಳನ್ನು ಕ್ರಮಿಸೋಣ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ನೋಡ್ಗಳಲ್ಲಿನ ಅಂಕಗಳನ್ನು ಕೂಡಲಾಗುತ್ತದೆ. ವೇರಿಯಬಲ್ ಆರಂಭ 8500 ಮೆಮೊರಿ ವಿಳಾಸಕ್ಕೆ ಸೂಚಕವಾಗಿದೆ. ಈ ವಿಳಾಸವನ್ನು ಇನ್ನೊಂದು ಪಾಯಿಂಟರ್ ವೇರಿಯಬಲ್ ಈಗಿನ ನೋಡ್ಗೆ ನಕಲು ಮಾಡಿಕೊಳ್ಳಲಾಗಿದೆ. ಒಟ್ಟು ಅಂಕ ಮೊದಲಿಗೆ 0 ಆಗಿದೆ. ಈಗಿನ ನೋಡ್ ಅಂಕ 78 ಆಗಿದೆ. ಈ ಅಂಕವನ್ನು ಒಟ್ಟು ಅಂಕಕ್ಕೆ ಕೂಡಲಾಗುತ್ತದೆ. ಈಗಿನ ನೋಡ್ ಮುಂದಿನ ನೋಡ್ ವಿಳಾಸವನ್ನು ಮುಂದಿನ ನೋಡ್ ಪಾಯಿಂಟರ್ನಲ್ಲಿ ಶೇಖರಿಸಿದೆ. ಮುಂದಿನ ನೋಡ್ಗೆ ಹೋಗಲು ಈ ವಿಳಾಸವನ್ನು ಈಗಿನ ನೋಡ್ಗೆ ನಕಲು ಮಾಡಿಕೊಳ್ಳಲಾಗುತ್ತದೆ. ಆದುದರಿಂದ ಈಗಿನ ನೋಡ್ 6010 ನೋಡ್ಗೆ ಸೂಚಕವಾಗುತ್ತದೆ. ಈಗಿನ ನೋಡ್ನ ಅಂಕವನ್ನು ಒಟ್ಟು ಅಂಕಕ್ಕೆ ಕೂಡಲಾಗುತ್ತದೆ. ಈಗ ಮುಂದಿನ ನೋಡ್ಗೆ ಹೋಗಲು ರೇಷ್ಮಾ ನೋಡಿನ ವಿಳಾಸ ಮುಂದಿನ ನೋಡ್ನಲ್ಲಿರುವುದರಿಂದ ಈಗಿನ ನೋಡ್ನ ಮುಂದಿನ ನೋಡ್ ವಿಳಾಸವನ್ನು ಈಗಿನ ನೋಡ್ಗೆ ನಕಲು ಮಾಡಿಕೊಳ್ಳಲಾಗುತ್ತದೆ. ರೇಷ್ಮಾಳ ಅಂಕವನ್ನು ಒಟ್ಟು ಅಂಕಕ್ಕೆ ಕೂಡಲಾಗುತ್ತದೆ ಮತ್ತು ರೇಷ್ಮಾಳ ಮುಂದಿನ ನೋಡ್ ವಿಳಾಸ ಈಗಿನ ನೋಡ್ನ ಮುಂದಿನ ನೋಡ್ನಲ್ಲಿ ಇರುವುದರಿಂದ ಆ ವಿಳಾಸವನ್ನು ಈಗಿನ ನೋಡ್ಗೆ ನಕಲು ಮಾಡಿಕೊಳ್ಳಲಾಗುತ್ತದೆ. ಕೋಮಲಾಳ ಅಂಕವನ್ನು ಒಟ್ಟು ಅಂಕಕ್ಕೆ ಕೂಡಲಾಗುತ್ತದೆ. ಈಗ ಮುಂದಿನ ನೋಡ್ನ ವಿಳಾಸ ಈಗಿನ ನೋಡ್ ಮುಂದಿನ ನೋಡ್ನಲ್ಲಿದೆ. ಅದನ್ನು ಈಗಿನ ನೋಡ್ಗೆ ನಕಲು ಮಾಡಿಕೊಳ್ಳಲಾಗುತ್ತದೆ. ಆ ಮುಂದಿನ ವಿಳಾಸ ನಲ್ ಆಗಿರುತ್ತದೆ. ಕ್ರಮಿಸುವ ಪ್ರಕ್ರಿಯೆ ಈಗ ಮುಗಿದಿದೆ. ಈ ರೀತಿಯಾಗಿ ಒಂದು ಸಿಂಗಲ್ ಲಿಂಕ್ ಲಿಸ್ಟ್ ಅನ್ನು
ಕ್ರಮಿಸಬಹುದು. ವಿಶ್ಲೇಷಿಸಿದ ಸಿಂಗಲ್ ಲಿಂಕ್ ಲಿಸ್ಟ್ ಟ್ರಾವರ್ಸಲ್ ವಿಧಾನವನ್ನು ಕ್ರಮಸೂಚಕವಾಗಿ ಈ ರೀತಿ ಬರೆಯಬಹುದು. ಈಗ ಡಬಲ್ ಲಿಂಕ್ ಲಿಸ್ಟ್ ಅನ್ನು ಕ್ರಮಿಸೋದು ಹೇಗೆಂದು ನೋಡೋಣ. ಒಂದು ನೋಡ್ ತೆಗೆದುಕೊಳ್ಳೋಣ. ಅದು ವಿಳಾಸ 8500ಯಲ್ಲಿದೆ ಎಂದು ಭಾವಿಸೋಣ. ಈ ನೋಡನ್ನು ಸಿ ಹೈ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಈ ರೀತಿಯಾಗಿ ಡಿಕ್ಲೇರ್ ಮಾಡಬಹುದು. ಇಲ್ಲಿ ಮುಂದಿನ ನೋಡಿನ ವಿಳಾಸವನ್ನು ಮತ್ತು ಹಿಂದಿನ ನೋಡ್ನ ವಿಳಾಸವನ್ನು ಹಿಡಿದಿಟ್ಟುಕೊಂಡಿದೆ. ಆರಂಭ ಮತ್ತು ಅಂತ್ಯ ಪಾಯಿಂಟರ್ ವೇರಿಯೇಬಲ್ಗಳು ಕ್ರಮವಾಗಿ ಮೊದಲ ಮತ್ತು ಕೊನೆಯ ನೋಡ್ ವಿಳಾಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಡಬಲ್ ಲಿಂಕ್ ಲಿಸ್ಟ್ ಅನ್ನು ಲಿಸ್ಟ್ ಮುಂದಿನಿಂದ ಅಥವಾ ಹಿಂದಿನಿಂದ ಕ್ರಮಿಸಲು ಸಾಧ್ಯವಿರುವುದರಿಂದ ಈ ಡಬಲ್ ಲಿಂಕ್ ಲಿಸ್ಟ್ ಅನ್ನು ಹಿಂದಿನಿಂದ ಕ್ರಮಿಸಿ ವಿದ್ಯಾರ್ಥಿಗಳು ಪಡೆದಿರುವ ಎಲ್ಲ ಅಂಕಗಳನ್ನು ಕೂಡೋಣ. ಮೊದಲಿಗೆ ಕ್ರಮಿಸುವಾಗ ಯಾವ ನೋಡ್ನಲ್ಲಿದ್ದೇವೆ ಎಂದು ತಿಳಿಯಲು ಈಗಿನ ನೋಡ್ ಎಂಬ ಪಾಯಿಂಟರ್ ವೇರಿಯೇಬಲ್ ಅನ್ನು ಬಳಸೋಣ. ಅದು ಈಗ ಕೊನೆಯ ನೋಡಿಗೆ ಸೂಚಕವಾಗಿರುವುದರಿಂದ ಅದು ಮೆಮೊರಿ ವಿಳಾಸ 6600ಯನ್ನು ಹಿಡಿದಿಟ್ಟುಕೊಂಡಿದೆ. ಅಂತ್ಯ ಮತ್ತು ಈಗಿನ ನೋಡ್ ಪಾಯಿಂಟರ್ಗಳು ವಿಳಾಸ 6600ಯನ್ನು ಹೊಂದಿದೆ. ಅಸ್ಥಿರ ದತ್ತಾಂಶ ಒಟ್ಟು ಅಂಕ ಮೊದಲಿಗೆ 0 ಆಗಿದೆ. ಈಗಿನ ನೋಡ್ ಕೋಮಲಾಗೆ ಸೂಚಕವಾಗಿದ್ದು ಕೋಮಲಾಳ ಅಂಕ 78 ಆಗಿದೆ. ಒಟ್ಟು ಅಂಕ ಒಟ್ಟು ಅಂಕ ಪ್ಲಸ್ ಈಗಿನ ನೋಡ್ ಅಂಕ ಈಕ್ವೇಷನ್ ಬಳಸಿದಾಗ ಒಟ್ಟು ಅಂಕ 78 ಆಗಿದೆ. ಈಗಿನ ನೋಡ್ ಹಿಂದಿನ ನೋಡ್ ಬಳಸಿ ವಿಳಾಸ 3070ಗೆ ಹೋಗುತ್ತದೆ. ಈಗಿನ ನೋಡ್ ಈಗ ರೇಷ್ಮಾ ನೋಡಿಗೆ ಸೂಚಕವಾಗಿದೆ. ಈಗಿನ ನೋಡ್ ಅಂಕ 81 ಆಗಿದೆ. ಒಟ್ಟು ಅಂಕ ಒಟ್ಟು ಅಂಕ ಪ್ಲಸ್ ಈಗಿನ ನೋಡ್ ಅಂಕ ಈಕ್ವೇಷನ್ ಬಳಸಿದಾಗ ಒಟ್ಟು ಅಂಕ 159 ಆಗುತ್ತದೆ. ಈಗಿನ ನೋಡ್ ಹಿಂದಿನ ನೋಡ್ ಬಳಸಿ ವಿಳಾಸ 6010ಗೆ ಹೋಗುತ್ತದೆ. ಈಗಿನ ನೋಡ್ ಈಗ ರವಿಗೆ ಸೂಚಕವಾಗಿದ್ದು ಈಗಿನ ನೋಡ್ ಅಂಕ 66 ಆಗಿದೆ. ಒಟ್ಟು ಅಂಕ 225 ಆಗುತ್ತದೆ. ಈಗಿನ ನೋಡ್ ಹಿಂದಿನ ನೋಡ್ ಬಳಸಿ ವಿಳಾಸ 8500ಗೆ ಹೋಗುತ್ತದೆ. ಈಗಿನ ನೋಡ್ ಈಗ ಜೋಸೆಫ್ಗೆ ಸೂಚಕವಾಗಿದ್ದು ಈಗಿನ ನೋಡ್ ಅಂಕ 78 ಆಗಿದೆ. ಒಟ್ಟು ಅಂಕ 303 ಆಗುತ್ತದೆ. ಈಗಿನ ನೋಡ್ ಹಿಂದಿನ ನೋಡ್ ಬಳಸಿ ವಿಳಾಸ -9999ಗೆ ಹೋಗುತ್ತದೆ. ವಿಳಾಸ -9999 ಅಸಿಂಧು ವಿಳಾಸ ಅಥವಾ ಇನ್ವ್ಯಾಲಿಡ್ ಅಡ್ರೆಸ್ ಆಗಿರುವುದರಿಂದ ಜೋಸೆಫ್ ನೋಡ್ ಹಿಂದೆ ಯಾವುದೇ ನೋಡ್ಗಳಿಲ್ಲವೆಂದಾಗಿ ಕ್ರಮಿಸುವ ಪ್ರಕ್ರಿಯೆ ಇಲ್ಲಿಗೆ ಮುಗಿದಿದೆ ಎಂದಾಗುತ್ತದೆ. ವಿಶ್ಲೇಷಿಸಿದ ಡಬಲ್ ಲಿಂಕ್ ಲಿಸ್ಟ್ ಟ್ರಾವರ್ಸಲ್ ವಿಧಾನವನ್ನು ಕ್ರಮಸೂಚಕವಾಗಿ ಈ ರೀತಿ ಬರೆಯಬಹುದು. ಈಗ ಒಂದು ಹೆಡರ್ ಲಿಂಕ್ ಲಿಸ್ಟ್ ಅನ್ನು ಕ್ರಮಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಹೆಡರ್ ಲಿಂಕ್ ಲಿಸ್ಟ್ನಲ್ಲಿ ಮೊದಲ ನೋಡ್ ಹೆಡರ್ ನೋಡ್ ಆಗಿದ್ದು ಅದು ಯಾವುದೇ ಮಾಹಿತಿ ಹಿಡಿದಿಟ್ಟುಕೊಂಡಿರದೆ ಅದು ಮುಂದಿನ ನೋಡಿನ ವಿಳಾಸವನ್ನು ಹೊಂದಿರುತ್ತದೆ. ಉದಾಹರಣೆಯಲ್ಲಿ ಹೆಡರ್ ಲಿಂಕ್ ಲಿಸ್ಟ್ ಸಿಂಗಲ್ ಲಿಂಕ್ ಲಿಸ್ಟ್ ಆಗಿದ್ದು ಸರ್ಕ್ಯುಲರ್ ಆಗಿರುತ್ತದೆಂದು ಭಾವಿಸೋಣ. ಸರ್ಕ್ಯುಲರ್ ಲಿಂಕ್ ಲಿಸ್ಟ್ನ ವಿಶೇಷತೆ ಎಂದರೆ ಲಿಂಕ್ ಲಿಸ್ಟ್ನಲ್ಲಿ ಯಾವುದೇ ನೋಡ್ ಅಸಿಂಧು ಅಥವಾ ಇನ್ವ್ಯಾಲಿಡ್ ಅಡ್ರೆಸ್ ಅನ್ನು ಹೊಂದಿರುವುದಿಲ್ಲ. ಈಗ ಹೆಡರ್ ನೋಡ್ ವಿಳಾಸ 8500ಯಲ್ಲಿದೆ. ಶಿರಾ ಎಂಬ ಪಾಯಿಂಟರ್ ವೇರಿಯೇಬಲ್ ಹೆಡರ್ ನೋಡಿನ ವಿಳಾಸವನ್ನು ಹಿಡಿದಿಟ್ಟುಕೊಂಡಿದೆ. ಸರ್ಕ್ಯುಲರ್ ಲಿಸ್ಟ್ನಲ್ಲಿ ಕೊನೆಯ ನೋಡ್ ಮೊದಲನೇ ನೋಡಿಗೆ ಸೂಚಕವಾಗಿರುತ್ತದೆ. ಈ ಲಿಸ್ಟ್ ಸರ್ಕ್ಯುಲರ್ ಲಿಸ್ಟ್ ಆಗಿದ್ದು ಹೆಡರ್ ನೋಡ್ ಮುಂದೆ ಯಾವುದೇ ನೋಡ್ಗಳಿಲ್ಲದೇ ಇರುವುದರಿಂದ ಹೆಡರ್ ನೋಡಿನ ಮುಂದಿನ ನೋಡ್ ಪಾಯಿಂಟರ್ ತನ್ನದೇ ವಿಳಾಸಕ್ಕೆ ಸೂಚಕವಾಗಿದೆ. ಈ ಲಿಸ್ಟ್ನ ಮೊದಲ ನೋಡ್ ವಿಳಾಸವನ್ನು ಶಿರಾ ಪಾಯಿಂಟರ್ ವೇರಿಯೇಬಲ್ ಹಿಡಿದಿಟ್ಟುಕೊಂಡಿದೆ. ಆದರೆ ಮೊದಲ ನೋಡ್ ಹೆಡರ್ ನೋಡ್ ಆಗಿದ್ದು ಅದು ಮಾಹಿತಿ ಸಂಗ್ರಹ ಮಾಡುವುದಿಲ್ಲ. ಹೆಡರ್ ನೋಡ್ನ ಮುಂದಿನ ನೋಡ್ ಮಾಹಿತಿ ಇರುವ ಮೊದಲ ನೋಡ್ ಆಗಿರುತ್ತದೆ. ಶಿರಾ 8500 ಹೊಂದಿದ್ದು 8500ಯ ಮುಂದಿನ ನೋಡ್ 3600 ಆಗಿರುತ್ತದೆ. ಅದು ಮಾಹಿತಿ ಇರುವ ಮೊದಲನೇ ನೋಡ್. ಆದುದರಿಂದ ಈಗಿನ ನೋಡ್ಗೆ
ಶಿರಾ ಮುಂದಿನ ನೋಡ್ ವಿಳಾಸವನ್ನು ನೀಡಲಾಗುತ್ತದೆ. ಒಟ್ಟು ಅಂಕ ಮೊದಲಿಗೆ 0ಯಾಗಿದ್ದು ಈಗಿನ ನೋಡ್ ಅಂಕ 78 ಆಗಿದ್ದು ಅದನ್ನು ಒಟ್ಟು ಅಂಕಕ್ಕೆ ಕೂಡಲಾಗಿದೆ. ಈಗಿನ ನೋಡ್ನ ಮುಂದಿನ ನೋಡ್ ವಿಳಾಸ 2400 ಆಗಿದ್ದು ಈಗಿನ ನೋಡ್ ಅಲ್ಲಿಗೆ ಹೋಗುತ್ತದೆ. ಈಗಿನ ನೋಡ್ ಅಂಕ 66 ಆಗಿದ್ದು ಅದನ್ನು ಒಟ್ಟು ಅಂಕಕ್ಕೆ ಕೂಡಲಾಗಿದೆ. ಒಟ್ಟು ಅಂಕ ಈಗ 144 ಆಗಿದೆ. ಈಗಿನ ನೋಡ್ನ ಮುಂದಿನ ನೋಡ್ 4100 ಆಗಿದ್ದು ಈಗಿನ ನೋಡ್ ಅಲ್ಲಿಗೆ ಹೋಗುತ್ತದೆ. ಈಗಿನ ನೋಡ್ ಅಂಕ 81 ಆಗಿದ್ದು ಅದನ್ನು ಒಟ್ಟು ಅಂಕಕ್ಕೆ ಕೂಡಲಾಗಿದೆ. ಒಟ್ಟು ಅಂಕ ಈಗ 225 ಆಗಿದೆ. ಈಗಿನ ನೋಡ್ನ ಮುಂದಿನ ನೋಡ್ 2200 ಆಗಿದ್ದು ಈಗಿನ ನೋಡ್ ಅಲ್ಲಿಗೆ ಹೋಗುತ್ತದೆ. ಈಗಿನ ನೋಡ್ ಅಂಕ 78 ಆಗಿದ್ದು ಅದನ್ನು ಒಟ್ಟು ಅಂಕಕ್ಕೆ ಕೂಡಲಾಗಿದೆ. ಒಟ್ಟು ಅಂಕ ಈಗ 303 ಆಗಿದೆ. ಈಗಿನ ನೋಡ್ನ ಮುಂದಿನ ನೋಡ್ 8500 ಆಗಿದ್ದು ಈಗಿನ ನೋಡ್ ಅಲ್ಲಿಗೆ ಹೋಗುತ್ತದೆ. 8500 ಹೆಡರ್ ನೋಡ್ ವಿಳಾಸ ಆಗಿದ್ದು ಶಿರಾ ಆ ವಿಳಾಸವನ್ನು ಹೊಂದಿದೆ. ಆದುದರಿಂದ ಈಗಿನ ನೋಡ್ ಶಿರಾ ತಲುಪಿದಲ್ಲಿ ಲಿಸ್ಟ್ನಲ್ಲಿರುವ ಎಲ್ಲ ನೋಡ್ಗಳನ್ನು ಕ್ರಮಿಸಿದಂತಾಗುತ್ತದೆ. ಕ್ರಮಿಸುವ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲುತ್ತದೆ. ವಿಶ್ಲೇಷಿಸಿದ ಸರ್ಕ್ಯುಲರ್ ಸಿಂಗಲ್ ಲಿಂಕ್ ಲಿಸ್ಟ್ ಟ್ರಾವರ್ಸಲ್ ವಿಧಾನವನ್ನು ಕ್ರಮಸೂಚಕವಾಗಿ ಈ ರೀತಿ ಬರೆಯಬಹುದು. ಈ ವಿಡಿಯೋದಿಂದ ನಾವು ಒಂದು ಲಿಂಕ್ ಲಿಸ್ಟ್ನಲ್ಲಿ ಟ್ರಾವರ್ಸಿಂಗ್ ಹೇಗೆ ಮಾಡಲಾಗುತ್ತದೆ ಎಂದು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮರೆಯದೆ ಲೈಕ್ ಬಟನ್ ಒತ್ತಿ. ಹಾಗೆಯೇ ಡೇಟಾ ಸ್ಟ್ರಕ್ಚರ್ಸ್ ಬಗೆಗಿನ ನನ್ನ ಇತರ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. ವಂದನೆಗಳು.